ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹೊಸದಾಗಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವ್ಲಾಗ್ನ ನಾನು ಆಫ್ಟರ್ನೂನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ 1 ಗಂಟೆ ಆಗಿದೆ. ಇವತ್ತು ನಾವು ಊರಿಗೆ ಹೊರಡ್ತಾ ಇದ್ದೀವಿ. ಇವಾಗ ಮಹಾಲಯ ಅಮಾವಾಸ್ಯೆ ನಡೀತಿದೆಯಲ್ಲ, ಹಾಗಾಗಿ ನಮ್ಮ ಮನೇಲಿ ಪಿತೃಪಕ್ಷ ಇಟ್ಕೊಂಡಿದ್ದಾರೆ, ಹಾಗೆ ನಮ್ಮ ಅತ್ತೆ ಮನೇಲೂ ಕೂಡ ಇಟ್ಕೊಂಡಿದ್ದಾರೆ. ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಹೊರಟಿದ್ದೀವಿ. ಈಗ ಟೈಮ್ ಆಲ್ರೆಡಿ 2 ಗಂಟೆ ಆಗಿದೆ. ನನ್ನ ಹಸ್ಬೆಂಡ್ ಡ್ಯೂಟಿಯಿಂದ ಬಂದಿದ್ದಾರೆ. ಅವ್ರು ಇವತ್ತು ಡ್ಯೂಟಿ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿದರು. ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ದೆ. ನಾನೆಲ್ಲ ಕಿಟ್ ಬ್ಯಾಗ್ನೆಲ್ಲ ಪ್ಯಾಕ್ ಮಾಡಿ ರೆಡಿ ಇಟ್ಕೊಂಡಿದ್ದೆ. ಎಲ್ಲ ಜೋಡಿಸ್ಕೊಂಡು ಈಗ ಫುಲ್ ಅವರು ಕೂಡ ಬಂದು ರೆಡಿ ಆದರು. ಇವಾಗ ಟೈಮ್ 2:15 ಅಷ್ಟಾಗಿದೆ. ಈಗ ನಾವು ಮನೆಯಿಂದ ಹೊರಟ್ವಿ. ಇವತ್ತು ನಾವು ಊರಿಗೆ ಕಾರಲ್ಲೇ ಹೋಗೋಣ ಅಂತ ಮಾತಾಡಿದ್ವಿ, ಹಾಗಾಗಿ ಕಾರಲ್ಲೇ ಹೋಗ್ತಾ ಇದ್ದೀವಿ. ನಾವು ಆಲ್ಮೋಸ್ಟ್ ಅಂದರೆ ಲಾಂಗ್ ಜರ್ನಿ ಇರುತ್ತಲ್ಲ, ಹಾಗಾಗಿ ಯಾವಾಗಲೂ ಕಾರಲ್ಲಿ ಹೋಗಲ್ಲ, ಅಪರೂಪಕ್ಕೆ ಹೋಗ್ತೀವಿ. ನಾವು ಜಾಸ್ತಿ ಬಸ್ಸಲ್ಲೇ ಟ್ರಾವೆಲ್ ಮಾಡ್ತೀವಿ. ಇವಾಗ ನಾವು ಹೋಗ್ತಾ ಇದ್ದೀವಿ. ಇವಾಗಂತೂ ತುಂಬ ಬಿಸಿಲಲ್ವಾ, ಅಂದರೆ 1 ವೀಕಿಂದ ಮಳೆ ಇತ್ತು, ಬಟ್ ಇವಾಗ ಜಾಸ್ತಿ ಬಿಸಿಲಿದೆ. ಮಂಗಳೂರಲ್ಲಿ ಹೆವಿನೇ ಅಲ್ವಾ ಬಿಸಿಲು. ಹಾಗೆ ನಾವು ಚಾರ್ಮಡಿ ಘಾಟ್ ಹತ್ರ ಹೋಗ್ತಾ ಇರಬೇಕಾದ್ರೆ ಒಂದು ಹೆವಿ ಮಳೆ ಬಂದುಬಿಡ್ತು. ಅಷ್ಟು ಜೋರಾಗಿ ಮಳೆ ಬಂತು, ಗುಡುಗು ಮಿಂಚು. ಇಲ್ಲಂತೂ ಫುಲ್ ಬಿಸಿಲಿಗೆ ಬಿಡ್ತು. ಇವತ್ತು ಮಳೆ ಬರುತ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ಅಲ್ಲಂತೂ ತುಂಬ ಮಳೆ ಇತ್ತು. ಇವಾಗ ನಾವು ಹೋಗ್ತಾ ಇದ್ದೀವಿ. ಟ್ರಾಫಿಕ್ ಕೂಡ ಏನು ಅಷ್ಟಿರಲಿಲ್ಲ. ನಾವು ಬೇಗ ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿರ್ತೀವಿ. ಆವತ್ತಿನ ದಿನ ಇದೆಯಲ್ಲ, ಟೈಮೇ ಹೋಗಲ್ಲ. ಎಷ್ಟು ಟೈಮ್ ನೋಡಿದರೂ ಹೋಗಲ್ಲ. ನನ್ನ ಹಸ್ಬೆಂಡ್ ಬೇಗ ಡ್ಯೂಟಿಯಿಂದ ಬರಲಿ, ಹೋಗಿಬಿಡೋಣ ಊರಿಗೆ ಅಂತ ಅಂದ್ಕೊತಾ ಇರ್ತೀನಿ. ಟೈಮ್ ಹೋಗಲ್ಲ. ನಿಮಗೂ ಆ ಥರ ಫೀಲ್ ಆಗುತ್ತಾ? ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡಾಗ ಟೈಮೇ ಸಾಗಲ್ಲ ಅಂತ. ನನಗೆ ಯಾವಾಗ ನೋಡಿದರೂ ಅದೇ ಥರ ಅನಿಸುತ್ತೆ. ಈಗ ಪೆಟ್ರೋಲ್ ಬಂಕಿಗೆ ಬಂದ್ವಿ, ಪೆಟ್ರೋಲ್ ಹಾಕ್ಸೋಣ ಅಂತ. ಹಾಗೆ ಇಲ್ಲಿಂದ ಪೆಟ್ರೋಲ್ ಹಾಕ್ಸ್ಕೊಂಡು ನಾವು ಹೊರಟ್ವಿ. ಗೋಲ್ಡ್ ಬೀಚ್ ಹತ್ರ ಹೋಗ್ತಾ ಇದ್ದೀವಿ ಈಗ. ಈಗ ನಂತೂರಿಂದ ಮುಂದೆ ಹೋಗ್ತಾ ಇದ್ದೀವಿ. ಇವತ್ತಂತೂ ಹೆವಿ ಬಿಸಿಲಿದೆ. ಮೊನ್ನೆ ಎಲ್ಲ ಒಂದು ಸ್ವಲ್ಪ ಮಳೆ ಬಂದಿತ್ತಲ್ಲ, ಹಾಗಾಗಿ ಅಷ್ಟು ಬಿಸಿಲಿರಲಿಲ್ಲ. ಇವಾಗ ತುಂಬ ಬಿಸಿಲಿದೆ ಇವತ್ತು. ಇನ್ನೇನು ಬಿಸಿಲೇ, ಮಳೆಗಾಲ ಎಲ್ಲ ಮುಗಿತಾ ಬಂತಲ್ವಾ. ಹಾಗೆ ನಾವಿವಾಗ ಇಲ್ಲಿ ನಂತೂರಲ್ಲಿ ಇವಾಗ ಟೈಮು 3 ಗಂಟೆ ಆಗಿದೆ. ನಾವು ಮನೆಗೆ ಹೋಗೋಷ್ಟೊತ್ತಿಗೊಂದು 7 ಗಂಟೆ ಹಂಗೆ ಆಗುತ್ತೆ. ಮನೇಲೆಲ್ಲ ಪಿತೃಪಕ್ಷ ಯಾವ ಥರ ಮಾಡ್ತೀರಾ? ಹಾಗೆ ಈಗ ನಾವು ನಮ್ಮ ಅತ್ತೆ ಮನೇಲಿ, ಹಾಗೆ ನಮ್ಮ ಮನೇಲಿ ಪಿತೃಪಕ್ಷಕ್ಕೆ ಹೋಗ್ತಾ ಇರೋದು. ಅಮಾವಾಸ್ಯೆ ದಿನವೇ ಇಟ್ಟಿದ್ದಾರೆ ನಮ್ಮ ಮನೇಲಿ. ನಮ್ಮ ಅತ್ತೆ ಮನೇಲಿ ಹಿಂದೆ ಅಮಾವಾಸ್ಯೆ ಹಿಂದಿನ ದಿನ ಮಂಗಳವಾರ ಇಟ್ಟಿದ್ದಾರೆ. ಹಾಗಾಗಿ ನಾವಿವತ್ತು ಸೋಮವಾರ ಹೊರಟಿದ್ದೀವಿ. ನಾನು ಮನೆಗೆ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈಗ ಚಾರ್ಮಡಿ ಘಾಟ್ ಹತ್ರ ಹೋಗ್ತಾ ಇದ್ದೀವಿ. ಚಾರ್ಮಡಿ ಘಾಟಲ್ಲಂತೂ ತುಂಬ ಜೋರು ಮಳೆ, ಗುಡುಗು ಎಲ್ಲ ಇತ್ತು. ಹಾಗಾಗಿ ಒಂದು ಸ್ವಲ್ಪ ಲೈಟಾಗಿ ಮಳೆ ಬರ್ತಿತ್ತಲ್ಲ ಅಂತ ವೀಡಿಯೋ ಮಾಡಿಕೊಂಡೆ. ಹಾಗೆ ನಾನೀಗ ಮನೆಗೆ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಈಗ ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆನ್ನೆ ನೈಟ್ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನಾವು ಆನ್ ದ ವೇ ಹೋಗ್ತಾ ಇರ್ಬೇಕಾದ್ರೆ ಬಣ್ಕಲ್ಲಿಗೆ ಹೋಗಿ, ಅಂದರೆ ನಮ್ಮ ಮನೆಗೆ ಹೋಗಿ ಅಲ್ಲೇ ಉಳ್ಕೊಂಡು ನೆಕ್ಸ್ಟ್ ಡೇ ನಾವು ಚಿಕ್ಕಮಗಳೂರಿಗೆ ಹೋಗ್ತಾ ಇದ್ದೀವಿ, ನಮ್ಮ ಅತ್ತೆ ಮನೆಗೆ. ಈಗ ಮನೆಗೆ ಬಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಈಗ ಎಲ್ಲ ಪಿತೃಪಕ್ಷಕ್ಕೆ ಎಲ್ಲ ಅಡುಗೆನ ರೆಡಿ ಮಾಡ್ಕೊತಾ ಇದ್ದೀವಿ. ಬೆಳಗಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಮನೆ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಅಡುಗೆ ಮಾಡೋಣ ಅಂತ ಒಂದು ಕಡೆಯಿಂದ ರೆಡಿ ಮಾಡ್ತಿದ್ದೀನಿ. ನಾನು ಫಸ್ಟಿಗೆ ಈರುಳ್ಳಿ ಎಲ್ಲ ಕಟ್ ಮಾಡಿ ಅದ್ರ ಸಿಪ್ಪೆ ತೆಗೆದು ಮಟನ್ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀವಿ. ಎಲ್ಲರೂ ಡಿವೈಡ್ ಆಗಿ ಕೆಲಸ ಮಾಡ್ತಾಯಿದ್ದೀವಿ. ಒಂದು ಕಡೆ ಬೆಳ್ಳುಳ್ಳಿ ಬಿಡಿಸ್ತಾ ಇದ್ದೀವಿ, ಹಾಗೆ ಕೊತ್ತಂಬರಿ ಸೊಪ್ಪು, ಪುದೀನ ಅದನ್ನೆಲ್ಲದನ್ನು ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇನ್ನೊಂದು ಕಡೆ ಶುಂಠಿನ ತೊಳೆದು ಅದನ್ನು ಕಟ್ ಮಾಡಿ ಇಟ್ಕೊತಾ ಇದ್ದಾರೆ. ಈ ಪಕ್ಷ ಹಬ್ಬಕ್ಕೆಲ್ಲ ಕೆಲವರು ವೆಜ್ ಎಡೆ ಮಾಡಿ ಇಡ್ತಾರೆ, ವೆಜ್ ಎಡೆ ಬಡಿಸ್ತಾರೆ. ಹಾಗೆ ಕೆಲವರು ನಾನ್ ವೆಜ್ ಎಡೆ ಬಡಿಸ್ತಾರೆ. ನಮ್ಮ ಕಡೆ ನಾನ್ ವೆಜ್ ಎಡೆನೇ ಬಡಿಸೋದು. ಹಾಗೆ ಕೆಲವೊಂದು ಕಡೆ ಕೆಲವೊಂದು ಥರ ಪದ್ಧತಿಗಳಿರುತ್ತೆ.
ನಾನಿಲ್ಲಿ ಒಂದು ಕಡೆ ಬೆಳ್ಳುಳ್ಳಿ ಬಿಡಿಸ್ತಾ ಇದ್ದೀನಿ. ಬೆಳ್ಳುಳ್ಳಿ ಸಿಪ್ಪೆ ಬೇಗ ಬಿಡಬೇಕು ಅಂದರೆ ಈ ಫಂಕ್ಷನ್ಗಳಲ್ಲೆಲ್ಲ ಅಡುಗೆ ಮಾಡ್ತಾ ಇರ್ತೀವಿ. ಬೆಳ್ಳುಳ್ಳಿನ ಫುಲ್ ಎಲ್ಲ ನೀಟಾಗಿ ಒಂದೊಂದೇ ಸಿಪ್ಪೆ ಬಿಡಿಸ್ತಾ ಕೂತ್ಕೊಳ್ಳೋಕ್ಕೆ ಟೈಮ್ ಇರಲ್ಲ, ಬೇಗ ಆಗಬೇಕಾಗಿರುತ್ತೆ ಅಡುಗೆ ಎಲ್ಲ. ಹಾಗಾಗಿ ಕ್ವಿಕ್ಕಾಗಿ ಬೆಳ್ಳುಳ್ಳಿ ಬಿಡಿಸ್ಬೇಕು ಅಂದರೆ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಗೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡಿ ಒಂದು ಹಾಫ್ ಆನ್ ಅವರ್ ಇಡಬೇಕು. ಆಮೇಲೆ ಈ ಥರ ಚೆನ್ನಾಗಿ ಅದನ್ನು ಮಾಡಿದರೆ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ಬೇಗ ಬಿಟ್ಕೊಳ್ಳುತ್ತೆ. ಒಂದೊಂದು ಸ್ವಲ್ಪ ಉಳಿಯುತ್ತೆ, ಅದಿದ್ದರೆ ಏನೂ ತೊಂದರೆ ಆಗೋಲ್ಲ. ನೋಡಿ ಈ ಥರ ನೀಟಾಗಿ ಉಜ್ಜಿದ ಮೇಲೆ ಈ ಮರ ಇಟ್ಕೊಂಡು ಈ ಥರ ಕೇರಿದರೆ ಸಿಪ್ಪೆ ಎಲ್ಲ ನೋಡಿ ಯಾವ ಥರ ಬರುತ್ತೆ ಅಂತ. ಎಲ್ಲ ಸಿಪ್ಪೆನೂ ಈ ಥರ ಬರುತ್ತೆ. ತುಂಬ ಹೆಲ್ಪ್ ಆಗುತ್ತೆ ಇದು, ಬೇಗ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸ್ದಂಗೆ ಆಗುತ್ತೆ. ನಾವೇನೇ ಫಂಕ್ಷನ್ ಇದ್ರೂ ಮನೇಲಿ ಈ ಥರ ಮಾಡ್ತೀವಿ. ಲಾಸ್ಟಿಗೆ ಅದರಲ್ಲಿ ಒಂದು ಸ್ವಲ್ಪ ಸಿಪ್ಪೆ ಇರುತ್ತಲ್ಲ ಅದನ್ನು ತೆಗೆದ್ರೆ ಆಯಿತು, ಬೆಳ್ಳುಳ್ಳಿ ಎಲ್ಲ ಬಿಡಿಸಿ ಆಗುತ್ತೆ. ನೀವು ಈ ಥರ ಮನೇಲಿ ಒಂದು ಸತಿ ಟ್ರೈ ಮಾಡಿ, ನಿಮಗೂ ಕೂಡ ಹೆಲ್ಪ್ ಆಗ್ಬೋದು. ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ, ಯಾರಿಗೆಲ್ಲ ಗೊತ್ತಿಲ್ಲ ನೀವು ಈ ಥರ ಒಂದು ಸತಿ ಟ್ರೈ ಮಾಡ್ಬೋದು. ನಾನೀಗ ಒಂದು ಕಡೆ ಈರುಳ್ಳಿ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೆಯಲ್ಲ ಅದನ್ನ ಈಗ ಮಿಕ್ಸರ್ ಜಾರಿಗೆ ಹಾಕಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ನಮ್ಮ ಅತ್ತೆ ಬೇರೆ ಕೆಲಸ ಮಾಡ್ತಿದ್ದಾರೆ, ಹಾಗೆ ನಮ್ಮ ಇನ್ನೊಬ್ಬರು ಅತ್ತೆ ಕೂಡ ಅವರು ಅಷ್ಟೇ ಕೆಲಸ ಮಾಡ್ತಾಯಿದ್ದಾರೆ. ಅವ್ರು ಮಾಡಿಕೊಟ್ಟಿದ್ದೀನಲ್ಲ ನಾನು ಈ ಥರ ಪೇಸ್ಟ್ ಮಾಡ್ತಾಯಿದ್ದೀನಿ. ಸಪ್ರೇಟಾಗಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಪೇಸ್ಟ್ನೆಲ್ಲ ಮಾಡಿ ತೆಗೆದಿಟ್ಕೊತಾ ಇದ್ದೀವಿ. ಈಗ ನಾನು ಈ ಥರದೊಂದು ಪಾತ್ರೆ ತೊಗೊಂಡು ಒಂದೊಂದೇ ರೌಂಡ್ ಈರುಳ್ಳಿ ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ. ಈಗ ಆಲ್ಮೋಸ್ಟ್ ಮಟನ್ ಸಾಂಬಾರಿಗೆ ಎಲ್ಲ ಈರುಳ್ಳಿ ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಬೆಳ್ಳುಳ್ಳಿನೂ ಅಷ್ಟೇ ಎಲ್ಲ ಸಿಪ್ಪೆ ತೆಗೆದು ನೀಟಾಗಿ ಎತ್ತಿಟ್ಕೊಂಡಿದ್ದೀವಿ. ಈಗ ಒಂದು ಕಡೆ ಈರುಳ್ಳಿ ಪೇಸ್ಟ್ ಮಾಡಿ ತೆಗೆದಿಟ್ಕೊಂಡಿದ್ದೀವಿ, ಇನ್ನೊಂದು ಕಡೆ ಶುಂಠಿ ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಪೇಸ್ಟ್ನ ಮಾಡಿ ತೆಗೆದಿಟ್ಕೊತಾ ಇದ್ದೀವಿ. ಈಗ ಮಟನ್ ಸಾಂಬಾರು ಮಾಡ್ತೀವಲ್ಲ, ಹಾಗಾಗಿ ಈ ಪೇಸ್ಟ್ಗಳೆಲ್ಲ ಜಾಸ್ತಿ ಹಿಡಿಯುತ್ತೆ. ನಮ್ಮ ಕಡೆ ಈ ಪಕ್ಷದ ಹಬ್ಬಕ್ಕೆಲ್ಲ ಕುರಿ ಕುಯ್ದು ಮಟನ್ ಸಾಂಬಾರು ಮಾಡ್ತಾರೆ. ಮಟನ್ ಸಾಂಬಾರೆಲ್ಲ ಒಂದೊಂದು ಕಡೆ ಒಂದೊಂದು ಥರ ಟೇಸ್ಟ್ ಮಾಡ್ತಾರೆ. ಇವಾಗ ಮಾಡ್ತಾ ಇರೋ ಮಟನ್ ಸಾಂಬಾರು ನಮ್ಮ ಅತ್ತೆ ಸ್ಟೈಲು, ಅವರು ಈ ಥರನೇ ಮಟನ್ ಸಾಂಬಾರು ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಮಟನ್ ಸಾಂಬಾರಿಗೆ ಈಗ ಶುಂಠಿ ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿ ಪೇಸ್ಟ್ನ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ಈಗ ಪೇಸ್ಟ್ ಕೂಡ ರೆಡಿ ಆಗ್ತಾ ಬಂದಿದೆ. ಈಗ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ರೆಡಿ ಆಯಿತು. ನೆಕ್ಸ್ಟ್ ನಾವು ತೆಂಗಿನಕಾಯಿ ಎಲ್ಲ ತುರಿದು ಅದು ರುಬ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಗಸಗಸೆ ಕಡಲೆಕಾಳು ಚಕ್ಕೆ ಲವಂಗ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡ್ವಿ. ಈಗ ಗ್ಯಾಸ್ ಹಚ್ಚಿ ಫಸ್ಟಿಗೆ ಗ್ಯಾಸ್ಗೆ ಒಲೆ ಪೂಜೆ ಮಾಡ್ಕೊತಾ ಇದ್ದೀವಿ. ಅರಿಶಿನ ಕುಂಕುಮ ಎಲ್ಲ ಇಟ್ಟು ಏನೇ ಅಡುಗೆ ಮಾಡೋದಾದರೂ ಫಸ್ಟ್ ನಾವು ಒಲೆ ಪೂಜೆ ಮಾಡ್ಕೊತೀವಲ್ಲ, ಅದು ಒಂದು ಪದ್ಧತಿ. ಈಗ ಫಸ್ಟ್ ಇದನ್ನೆಲ್ಲ ಪೂಜೆ ಮಾಡಿಕೊಂಡು ಗ್ಯಾಸ್ ಹಚ್ಚಿ ನಾವು ಅಡುಗೆನ ಸ್ಟಾರ್ಟ್ ಮಾಡಿದ್ವಿ. ಫಸ್ಟಿಗೆ ನಾವು ಕಡುಬು ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀವಿ. ನಮ್ಮತ್ತೆ ಇಲ್ಲಿ ಕಡುಬು ಮಾಡೋಕ್ಕೆ ನೀರಿಟ್ಟಿದ್ದಾರೆ, ಹಾಗೆ ಅಕ್ಕಿನ ಎಲ್ಲ ರವೆ ಮಾಡ್ಕೊತಾ ಇದ್ದಾರೆ ಹೊಡೆದು. ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದಲ್ವ, ಹಾಗಾಗಿ ಈ ಥರ ಮಾಡ್ತಾ ಇದ್ದಾರೆ. ಎಲ್ಲ ರವೆನೆಲ್ಲ ಹಾಕಿ ತಿರುಗಿಸ್ತಾ ಇದ್ದಾರೆ ನೀಟಾಗಿ. ಅದು ಆಮೇಲೆ ಅರಳಿದ ಮೇಲೆ ಕಡುಬನ್ನ ಕಟ್ಟಿ ಬೇಯಕ್ಕಿಡ್ತಾರೆ. ಇನ್ನೊಂದು ಕಡೆ ಸಾಂಬಾರಿಗೆ ತೆಂಗಿನಕಾಯಿನೆಲ್ಲ ತುರ್ಕೊತಾ ಇದ್ದಾರೆ. ಆವಾಗಲೇ ಕಡುಬಿಗೆಲ್ಲ ತಿರ್ಸಿಟ್ಟಿದ್ದು, ಇವಾಗ ಅದು ಅರಳ್ತಾ ಇದೆ. ಒಂದು ಕಡೆಯಿಂದ ಇದು ಕೂಡ ರೆಡಿ ಆಯಿತು. ಇವಾಗ ನಮ್ಮ ಅತ್ತೆ ಹಾಗೆ ನಮ್ಮ ಚಿಕ್ಕತ್ತೆ ಇಬ್ಬರು ಸೇರಿ ಕಡುಬನ್ನ ಕಟ್ತಾ ಇದ್ದಾರೆ. ಹಾಗೆ ನಿಮ್ಮ ಕಡೆ ಎಲ್ಲ ಪಕ್ಷಕ್ಕೆ ಯಾವ ಥರ ಅಡುಗೆನ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ. ಈಗ ಕಡುಬು ಎಲ್ಲ ರೆಡಿಯಾಗಿ ಕಟ್ಕೊಡ್ತಾ ಇದ್ದಾರೆ. ನಾನು ಅದನ್ನು ಬೇಯಕ್ಕಿಡ್ತಾ ಇದ್ದೀನಿ. ಇನ್ನೊಂದು ಪಾತ್ರೆಗೆ, ಕಡುಬಿನ ಪಾತ್ರೆಗೆ ಅವ್ರು ಕಟ್ಕೊಟ್ಟಂಗೂ ನಾನು ಕಡುಬಿನೆಲ್ಲ ಹಾಕಿ ಅದನ್ನು ಬೇಯಕ್ಕಿಡ್ತಾ ಇದ್ದೀನಿ. ಒಂದೊಂದೇ ಅಡುಗೆನೂ ನಾವು ಈ ಥರ ಮಾಡ್ತಾಯಿದ್ದೀವಿ ಬೇಗ, ಯಾಕಂದರೆ ಎಡೆ ಕೊಡಬೇಕಲ್ಲ, ಹಾಗಾಗಿ ಬೇಗ ಅಡುಗೆನ ಮಾಡ್ತಾಯಿದ್ದೀವಿ. ಅಂದರೆ ತುಂಬ ವೆರೈಟಿ ಮಾಡಬೇಕಲ್ಲ, ಹಾಗಾಗಿ. ಇನ್ನೊಂದು ಕಡೆ ಮಟನ್ ಸಾಂಬಾರಿಗೆ ತೆಂಗಿನಕಾಯಿ ಅದನ್ನು ಪೇಸ್ಟ್ ಮಾಡಿ ಇಟ್ಟಿದ್ದೀವಿ. ಹಾಗೆ ಇನ್ನೊಂದು ಕಡೆ ಮೀನು ಸಾಂಬಾರು ಕೂಡ ಮಾಡಿದ್ದೀವಿ. ನೆಕ್ಸ್ಟ್ ಈರುಳ್ಳಿ ಪೇಸ್ಟು ಇವೆಲ್ಲ ರೆಡಿಯಾಗಿದೆ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು ಚಾಪ್ಸ್ ಮಾಡೋಕ್ಕೆ ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಈರುಳ್ಳಿ ಎಲ್ಲನೂ ರೆಡಿಯಾಗಿದೆ. ಈಗ ಮಟನ್ ಕೂಡ ತಂದಿದ್ದಾರೆ. ಈಗ ಮಟನ್ನೆಲ್ಲ ಒಂದು ಟಬ್ಬಿಗೆ ಹಾಕಿ ತೆಗೆದಿಟ್ಕೊಂಡಿದ್ದಾರೆ. ಈಗ ನಮ್ಮ ಅತ್ತೆ ಮಟನ್ ಸಾಂಬಾರು ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಈಗ ಫಸ್ಟಿಗೆ ಮಟನ್ ಎಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಅದಕ್ಕೆ ಈಗ ಈರುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದಾರೆ. ಈರುಳ್ಳಿ ಪೇಸ್ಟೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಅದಕ್ಕೆ ಇನ್ನೂ ಬೇರೆ ಉಳಿದಿರೋ ಪೇಸ್ಟ್ನ ಹಾಕ್ತಾರೆ. ನೋಡಿ ಈ ಥರ ಎಲ್ಲ ತಿರುಗಿಸ್ಕೊತಾ ಇದ್ದಾರೆ ಚೆನ್ನಾಗಿ. ಅದು ಕೂಡ ಎಲ್ಲ ಕಡೆ ಮಿಕ್ಸ್ ಆಗಬೇಕು. ಈರುಳ್ಳಿ ಪೇಸ್ಟ್ ಹಾಕಿ ಅದು ಫ್ರೈ ಆದಮೇಲೆ ಈಗ ನೆಕ್ಸ್ಟ್ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು
ಪೇಸ್ಟ್ನ ಹಾಕ್ತಾಯಿದ್ದಾರೆ. ಇದನ್ನು ಕೂಡ ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಮಾಡ್ಕೊಳ್ತಿರ್ಬೇಕಾದ್ರೇ ಅಷ್ಟೇ ಅರೋಮ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ. ಇದನ್ನು ಅಷ್ಟೇ ನೀಟಾಗಿ ಫ್ರೈ ಮಾಡಿಕೊಂಡು ಇದ್ರದ್ದು ಚರ್ಬಿ ಅಂದರೆ ನೆಣ ಅಂತ ಹೇಳ್ತಾರೆ, ಇದನ್ನು ಲಾಸ್ಟಲ್ಲಿ ಹಾಕಿದರೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು 5 ಮಿನಿಟ್ ಬಿಟ್ಟು ಇವಾಗ ಇದಕ್ಕೆ ಸಾಂಬಾರಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ತಾಯಿದ್ದಾರೆ. ನಾವು ತುಂಬ ಕ್ವಾಂಟಿಟಿಯಲ್ಲಿ ಸಾಂಬಾರು ಮಾಡೋದ್ರಿಂದ ನೀರನ್ನ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದಾರೆ. ನೀರೆಲ್ಲ ಹಾಕಿದ ಮೇಲೆ ನೋಡಿ ಈ ಥರ ನೀಟಾಗಿ ತಿರುಗಿಸ್ತಾ ಇದ್ದಾರೆ. ಲಾಸ್ಟಲ್ಲಿ ಅದಕ್ಕೆ ತೆಂಗಿನಕಾಯಿ ತುರಿ ಹಾಗೆ ಸಾಂಬಾರು ಪುಡಿ, ಖಾರದ ಪುಡಿ ಹಾಕ್ತಾರೆ. ಮಟನ್ ಸಾಂಬಾರಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಇನ್ನೊಂದು ಕಡೆ ಚಿಕನ್ ಚಾಪ್ಸಿಗೆ ಚಿಕನ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇದು ಚಿಕನ್ ಎಲ್ಲ ತೊಳೆದು ಇಟ್ಕೊಂಡಿದ್ದಾರೆ. ಹಾಗೆ ಬೋಟಿ ಹಾಗೆ ಬ್ಲೆಡ್ ಎಲ್ಲ ಮಾಡೋಕ್ಕೆ ಕಾಳು, ಆಲೂಗಡ್ಡೆ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಇನ್ನೊಂದು ಕಡೆ ಚಿಕನ್ ಚಾಪ್ಸ್ ಮಾಡೋಕ್ಕೆ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ತಾ ಇದ್ದಾರೆ. ಮ್ಯಾರಿನೇಟ್ ಮಾಡಿ ಇಟ್ಕೊಂಡೆ ಚೆನ್ನಾಗಿ ಅದಕ್ಕೆ ಉಪ್ಪೆಲ್ಲ ಹಿಡ್ದಿರುತ್ತಲ್ಲ, ಹಾಗಾಗಿ ಈಗ ಇನ್ನೊಂದು ಕಡೆ ಚಿಕನ್ ಚಾಪ್ಸ್ ಕೂಡ ರೆಡಿ ಆಗ್ತಾ ಇದೆ. ಎಲ್ಲ ಸ್ವಲ್ಪ ವೀಡಿಯೋದ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಕೆಲಸದ ಮಧ್ಯದಲ್ಲಿ ಜಾಸ್ತಿ ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲ್ಲ, ಹಾಗಾಗಿ ನಾನು ಸ್ವಲ್ಪನೇ ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಇನ್ನೊಂದು ಕಡೆ ಬೋಟಿ ಗೊಜ್ಜು ಕೂಡ ಮಾಡೋಕ್ಕೆ ಇಟ್ಟಿದ್ದಾರೆ, ಅದು ಕೂಡ ರೆಡಿ ಆಗ್ತಾ ಇದೆ. ಜೊತೆಗೆ ಮುದ್ದೆ ಕೂಡ ಮಾಡ್ತಾ ಇದ್ದಾರೆ. ನಾನು ಮುದ್ದೆ ಮಾಡ್ತೀನಿ, ಬಟ್ ನನಗೆ ಜಾಸ್ತಿ ಕ್ವಾಂಟಿಟಿಯಲ್ಲೆಲ್ಲ ಮುದ್ದೆ ಮಾಡೋಕ್ಕೆ ಬರಲ್ಲ, ಒಂದು ಸ್ವಲ್ಪ ಗಂಟಾಗುತ್ತೆ. ಸ್ವಲ್ಪ ಮುದ್ದೆ ಆದರೆ ಮಾಡ್ತೀನಿ. ಇಲ್ಲಿ ಮತ್ತೆ ಮುದ್ದೆ ಮಾಡ್ತಾ ಇದ್ದಾರೆ. ಹಾಗೆ ಇನ್ನೂ ಉಳಿದಿದ್ದ ಅಡುಗೆ ಎಲ್ಲ ಮುಗಿಸಿ ಈಗ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ನೋಡಿ ಈಗ ತೋರಿಸ್ತಾ ಇದ್ದೀನಲ್ಲ, ಇದು ಹಳೆ ಕಾಲದ್ದು ಹಿರಿಯರ ತಾಳಿ, ಅದನ್ನು ಹಾಗೆ ತೆಗೆದಿಟ್ಟಿದ್ದಾರೆ. ಈ ಹಿರಿಯರ ಹಬ್ಬದಲ್ಲಿ ಇದನ್ನೆಲ್ಲ ಇಟ್ಟು ಪೂಜೆ ಮಾಡ್ತಾರೆ. ಈಗ ಫಸ್ಟಿಗೆ ಈ ಕಳಸಕ್ಕೆಲ್ಲ ಪೂಜೆ ಮಾಡಿ ನೆಕ್ಸ್ಟು ಎಡೆ ಬಡಿಸಿ ಪೂಜೆ ಮಾಡ್ತೀವಿ. ಈಗ ಇದೆಲ್ಲ ಕೂಡ ರೆಡಿ ಆಯಿತು. ಈಗ ಒಂದು ಕಡೆಯಿಂದ ಎಲ್ಲ ಎಡೆ ಬಡಿಸಿದ್ವಿ. ಎಡೆ ಎಲ್ಲ ಬಡಿಸಿದಾದಮೇಲೆ ಫಸ್ಟಿಗೆ ನಮ್ಮ ಮಾವ ಹಾಗೆ ಅತ್ತೆಯವರೆಲ್ಲ ಪೂಜೆ ಮಾಡ್ತಾ ಇದ್ದಾರೆ. ಮನೆಯವರೆಲ್ಲ ಸೇರಿ ಒಬ್ಬರೊಬ್ಬರೇ ಆಗಿ ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ. ಹಾಗೆ ನಾವು ಕೂಡ ಎಲ್ಲ ಪೂಜೆ ಮಾಡಿದ್ವಿ. ಈಗ ನಾನು ಕೂಡ ಪೂಜೆ ಮಾಡ್ತಾ ಇದ್ದೀನಿ. ಕಳಸಕ್ಕೂ ಎಲ್ಲ ಪೂಜೆ ಮಾಡಿದ ಮೇಲೆ ಎಡೆಗೂ ಕೂಡ ಎಲ್ಲ ಪೂಜೆ ಮಾಡ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಈಗ ನನ್ನ ಹಸ್ಬೆಂಡ್ ಕೂಡ ಹಾಗೆ ಪೂಜೆ ಮಾಡ್ತಾ ಇದ್ದಾರೆ. ಪೂಜೆ ಎಲ್ಲ ಆದಮೇಲೆ ಈಗ ಎಡೆ ಒಪ್ಪಿಸ್ತಾ ಇದ್ದಾರೆ. ಎಡೆ ಎಲ್ಲ ಒಪ್ಪಿಸಿದ ಆದಮೇಲೆ ನಾವು ಊಟಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಹಾಗೆ ಏನೆಲ್ಲ ಅಡುಗೆ ಮಾಡಿದ್ದೆ ಅಂತ ಈಗ ಕೂಡ ತೋರಿಸ್ತೀನಿ. ಈಗ ಫಸ್ಟಿಗೆ ಈರುಳ್ಳಿ, ಸೌತೆಕಾಯಿನೆಲ್ಲ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀವಿ. ಹಾಗೆ ಇನ್ನೊಂದು ಕಡೆ ಬೋಟಿ ಕಾಳುಗೊಜ್ಜು ಕೂಡ ರೆಡಿಯಾಗಿದೆ. ಹಾಗೆ ಕಡುಬು, ಮಟನ್ ಸಾಂಬಾರು, ಚಿಕನ್ ಚಾಪ್ಸ್, ಫಿಶ್ ಸಾಂಬಾರು ಹಾಗೆ ಎಲ್ಲದೂ ರೆಡಿಯಾಗಿತ್ತು. ನಾನು ಆವಾಗಲೇ ಅಡುಗೆ ಮಾಡ್ತಾ ತೋರಿಸಿದ್ನಲ್ಲ, ಅದೇ ಎಲ್ಲ ಅಡುಗೆಗಳು. ಮತ್ತು ಇನ್ನೊಂದು ಸತಿ ನಾನು ವೀಡಿಯೋ ಶೂಟ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಇದು ನಮ್ಮನೆಯ ಪಿತೃಪಕ್ಷದ ಹಬ್ಬದ ಅಡುಗೆಗಳಾಗಿತ್ತು. ಈಗ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನೀಗ ಇನ್ನೊಬ್ಬರು ಮಾವನ ಮನೆಗೆ ಟಿಫನಿಗೆ ಅಂತ ಬಂದಿದ್ವಿ. ನಮ್ಮೂರಲ್ಲಿ ಹೇಗಂದರೆ ಒಂದೇ ದಿನ ಇಡೀ ಊರವರೆಲ್ಲ ಪಿತೃಪಕ್ಷನ ಮಾಡ್ತಾರೆ. ಅವರು ಮುಂಚೆಯಿಂದನೂ ಅದೇ ಥರ ಆಚರಿಸ್ಕೊಂಡು ಬಂದಿರೋದು. ನಮ್ಮ ಕಡೆ ಎಲ್ಲ ಹೇಗಂದರೆ ಈ ಅಮಾವಾಸ್ಯೆಗಿಂತ ಮುಂಚೆ 15 ದಿನ ಇರುತ್ತಲ್ಲ, ಅದರಲ್ಲಿ ಯಾವಾಗ ನಮಗಾಗುತ್ತೆ ಆವಾಗ ಒಂದು ದಿನ ಇಟ್ಕೊಂಡು ಪಿತೃಪಕ್ಷನ ಮಾಡ್ತೀವಿ. ಹಾಗೆ ನಮ್ಮ ಅತ್ತೆ ಮನೆ ಕಡೆ ಹೇಗಂದರೆ ಇಡೀ ಊರವರೆಲ್ಲ ಅವ್ರವ್ರ ಮನೇಲಿ ಅವತ್ತಿನೇ ಪಕ್ಷ ಮಾಡ್ಕೋತಾರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ನೆನ್ನೆ ಎಲ್ಲ ಪಿತೃಪಕ್ಷ ಎಲ್ಲ ಹಬ್ಬ ಎಲ್ಲ ಇತ್ತಲ್ಲ, ಎಲ್ಲ ಹಬ್ಬ ಎಲ್ಲ ಮುಗಿಸ್ಕೊಂಡು ಈಗ ನಾವು ರಿಟರ್ನ್ ಚಿಕ್ಕಮಗಳೂರಿಂದ ಮನೆಗೆ ಹೊರಟಿದ್ದೀವಿ. ಇವತ್ತು ನಮ್ಮ ಮನೇಲಿ ಬಣ್ಕಲಲ್ಲಿ ಪಿತೃಪಕ್ಷ ಹಬ್ಬ ಇದೆ, ಹಾಗಾಗಿ ಅಲ್ಲಿಗೆ ಹೊರಟಿದ್ದೀವಿ. ನಮ್ಮ ಮನೇಲೂ ಅಷ್ಟೇ ಹಬ್ಬ ಎಲ್ಲ ಚೆನ್ನಾಗಾಯಿತು. ಇವಾಗ ಟೈಮ್ 2 ಗಂಟೆ ಆಗಿದೆ. ಮಧ್ಯಾಹ್ನ ಊಟ ಮುಗಿಸಿ ನಾವು ಇಲ್ಲಿಂದ ಹೊರಟ್ವಿ, ನಮ್ಮೂರು ಬಣ್ಕಲ್ಲಿಗೆ ಹೊರಟ್ವಿ. ಹಾಗಾಗಿ ನಮ್ಮ ಮನೆಗೆ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನಿಮಗೂ ಕೂಡ ತೋರಿಸ್ತೀನಿ. ಹಾಯ್, ಈಗ ಈವ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮ ಮನೆಗೆ ಬರೋಷ್ಟೊತ್ತಿಗೆ ಸಂಜೆ 4 ಗಂಟೆ ಆಗಿತ್ತು. 4 ಗಂಟೆಗೆ ಬಂದ ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಕಾಫಿ ಎಲ್ಲ ಕುಡಿದು. ಹಾಗೆ ನಾನು, ನನ್ನ ಅಕ್ಕ ಹಾಗೆ ನನ್ನ ತಂಗಿ ಫ್ರೆಂಡ್ ಎಲ್ಲ ಸೆಲ್ಫಿ ತೊಗೊಳ್ಳೋಣ ಅಂತ ಸೆಲ್ಫಿ ತೊಗೋತಾ ಇದ್ವಿ. ಹಾಗೆ ಒಂದು ಸ್ವಲ್ಪ ನಗಾಡ್ತಾ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಖುಷಿಯಾಗುತ್ತಲ್ವ, ಹಾಗಾಗಿ ನಾವೆಲ್ಲ ಮಾತಾಡ್ತಾ ನಗಾಡ್ತಾ ಇದ್ವಿ. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಸೇರಿಕೊಂಡಾಗ ಇದೇ ಥರ ಫನ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ.
ಈಗ ನೆಕ್ಸ್ಟ್ ನಾನು ನಮ್ಮನೇಲಿ ಯಾವ ಥರ ಅಡುಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ಅಂತ ಕೂಡ ತೋರಿಸ್ತಾ ಇದ್ದೀನಿ. ಒಂದು ಕಡೆ ಈಗ ಉದ್ದಿನ ವಡೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ, ಇನ್ನೊಂದು ಕಡೆ ಮಟನ್ ಸಾಂಬಾರಿಗೆ ಕೂಡ ಮಟನ್ನೆಲ್ಲ ತೊಳೆದಿಟ್ಕೊಂಡಿದ್ದಾರೆ. ಹಾಗೆ ಫಿಶ್ ಫ್ರೈಗೆ ಫಿಶ್ನ ಎಲ್ಲ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಚಿಕನ್ ಸಾಂಬಾರು ಕೂಡ ರೆಡಿಯಾಗಿದೆ. ಹಾಗೆ ನಾನು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ನ ಮಾತ್ರ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಕಡೆ ಚಿಕನ್ ಚಾಪ್ಸ್ ಕೂಡ ರೆಡಿಯಾಗಿದೆ. ಈಗ ಮಟನ್ ಸಾಂಬಾರಿಗೆ ಕೂಡ ರೆಡಿ ಮಾಡ್ಕೊತಾ ಇದ್ದಾರೆ. ಹಾಗೆ ನಮ್ಮ ಅಕ್ಕನ ಮಗಳು ಹಾಲು ಕುಡಿತಾ ಇದ್ಲು. ಅಷ್ಟೊತ್ತಿಗೆ ನಮ್ಮಪ್ಪ ಬಂದುಬಿಟ್ರು. ಹಾಲು ಅಲ್ಲೇ ಬಿಟ್ಟು ಐಸ್ ಕ್ರೀಮ್ ಅಂತ ಹೇಳಿಬಿಟ್ರಲ್ಲ, ಅದಕ್ಕೆ ಅವಳು ಒಂದೇ ಸತಿ ಗಬ ಹಾಲು ಕುಡಿದ್ಬಿಡ್ತಿದ್ದಾಳೆ. ಇನ್ನೆಲ್ಲಿ ನನ್ನ ಅಕ್ಕ ಹಾಲು ಕುಡಿತಿದ್ದಾಳೆ, ಐಸ್ ಕ್ರೀಮ್ ಕೊಡಲ್ಲ ಅಂತೇಳಿ ಒಂದೇ ಸತಿ ಗ್ಲಾಸ್ನ ಖಾಲಿ ಮಾಡಿ ತೋರಿಸ್ತಾ ಇದ್ದಾಳೆ ಹಾಲು ಕುಡಿದೆ ಅಂತ. ಆಮೇಲೆ ಐಸ್ ಕ್ರೀಮ್ ಕೊಟ್ಟಮೇಲಂತ ಅವಳಿಗೆ ತುಂಬ ಖುಷಿ. ಐಸ್ ಕ್ರೀಮ್ ಅಂದರೆ ಆಯ್ತು ಅವಳಿಗೆ ಭಾಳ ಇಷ್ಟ. ಆದರೆ ನಮ್ಮ ಅಕ್ಕ ಕೊಡೋಕ್ಕೆ ಬಿಡಲ್ಲ. ಆದರೆ ನಮ್ಮ ಅಪ್ಪ ಐಸ್ ಕ್ರೀಮ್ ಅವರಿಗೆ ಕೊಡ್ತಾ ಇರ್ತಾರೆ ಅವಳಿಗೆ ಇಷ್ಟ ಅಂತ ಇಲ್ಲಿಗೆ ಬಂದಾಗ. ಪೂಜೆ ಎಲ್ಲ ಚೆನ್ನಾಗಾಯಿತು. ಹಾಗೆ ಈಗ ಎಲ್ಲರೂ ಊಟಕ್ಕೆ ಕೂತಿದ್ದೀವಿ. ಒಂದು ಕಡೆಯಿಂದ ಬಡಿಸ್ತಾ ಬರ್ತಾ ಇದ್ದಾರೆ. ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಅಂತ. ಸೌತೆಕಾಯಿ ಈರುಳ್ಳಿ ಹಾಕೋದನ್ನು ವೀಡಿಯೋ ಮಾಡಿಕೊಂಡೆ, ಉಪ್ಪು ಹಾಕೋದನ್ನು ವೀಡಿಯೋ ಮಾಡಿಕೊಂಡೆ. ಆಮೇಲೆ ವೀಡಿಯೋ ಆಫ್ ಮಾಡಿಟ್ಟೋಳು, ವೀಡಿಯೋ ಮಾಡ್ಕೊಳ್ಳೋಕ್ಕೆ ಮರ್ತೋದೆ. ಹಾಗೆ ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಎಲ್ಲ ಫುಡ್ನ ಎಂಜಾಯ್ ಮಾಡ್ತಾ ತಿಂದ್ವಿ ಮಾತಾಡಿಕೊಂಡು. ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಏನು ಆಟಾಡ್ತಿ ಚಿನ್ನ? ಅದೇನಪ್ಪ? ನೀರು ಹಾಕಿ ಹಾಂ ಅಲ್ಲಿಗಾಗಿ ಎಂತ ಮಾಡೋದು? ಏನು ಮಾಡೋದು? ಮಿಕ್ಸಾ? ಆಮೇಲೆ ಏನು ಮಾಡೋದು? ಮಾಡೋದು ಮಾಡೋದಿನ ಏನು ಜ್ಯೂಸಾ? ಅದು ಜ್ಯೂಸಾ? ಯಾವ ಜ್ಯೂಸು? ಹಾಂ, ಓ ಆ ಥರ ಎಲ್ಲ ಬಲೂನಲ್ಲೆಲ್ಲ ನೀವು ಮಾಡ್ತೀರ ಜ್ಯೂಸು? ಪರವಾಗಿಲ್ಲ. ನಮಗೊಂದು ಗ್ಲಾಸ್ ಸಿಗುತ್ತಾ? ಸಿಗುತ್ತೆ. ಎಷ್ಟು ರೂಪಾಯಿ ಆಗುತ್ತೆ? 100? ಭಾರಿ ಕಾಸ್ಟ್ಲಿ ಆಯ್ತಪ್ಪ. ಅಷ್ಟು ಬೇಡ, ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಅಕ್ಕನ ಮಗಳ ಹತ್ರ ಹಾಗೆ ಮಾತಾಡ್ತಾ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾ ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.